ನಾನು ಅವ್ರು ಕೇಳಿದೆ, ಇಷ್ಟೊಂದು ನಗರಾಗ್ತಾ ಇದ್ದೀರಿ, ಎಲ್ಲಿ ನೀವು ದುಡ್ಡು ಅಂತ. ಸ್ವಾಮೀಜಿಯವರು ಒಂದು ಪತ್ರ ಕಳಿಸ್ತಾರೆ. ಅದಾದ್ಮೇಲೆ ನಾನೇ ಹೋಗಿ ಮಾತನಾಡಿ ಮೊದಲೇ ದಿನ ತುಂಬ ಕಷ್ಟ ಇದ್ರು. ಅದಾದ್ಮೇಲೆ ಮಾಡಿ ಹೋಗಿ ಸುಮಾರು 1 ಗಂಟೆಗೆ ಮೇಲೆ ಕೊಟ್ಟು ನನ್ನದೇ ಆದಂಥ ಅನುಭವವನ್ನು ಅವ್ರ ಜೊತೆ ಹಂಚ್ಕೊಂಡು ಭಾರತ ಸರ್ಕಾರ ನೋಡ್ಕೊಡ್ತದೆ ಅಂತ ಹೇಳ್ತಕ್ಕಂಥ ಮನೋಭಾವನೆ ರಾಜ್ಯ ಸರ್ಕಾರಕ್ಕಿದ್ದಾಗ ರಾಜ್ಯದ ಪರಿಸ್ಥಿತಿ ಏನಾಯ್ತದೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿದೆ. ನಾನು ಕೂಡ ಸಾಕಷ್ಟು ವಿಶೇಷವಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಈ ರೀತಿಯಾದ ಅವ್ಯವಸ್ಥೆ ಕೆಲವು ಕಡೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಎಲ್ಲೂ ಇಲ್ಲ. ಅದರಿಂದ ನಾನು ಇಷ್ಟೇ ನನ್ನ ಸಲಹೆ. ಗೃಹ ಮಂತ್ರಿಗಳು ಒಂದು ಇತಿಮಿತಿ, ರಾಜ್ಯದ ಮುಖ್ಯಮಂತ್ರಿಗಳು ಕಠಿಣವಾದ ಕೆಲವು ಕ್ರಮಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಮುಂದೊಂದು ದಿನ ಕರ್ನಾಟಕಕ್ಕೆ ಆಗ್ತಕ್ಕಂಥ ಗಂಡಾಂತರ ಏನು ಅನ್ನೋ ಬಗ್ಗೆ ಕೂಡ ಮುಂದಿನ ಪೀಳಿಗೆಯಿಂದ ಮುಂದಿನ ಯುವ ಜನಾಂಗವನ್ನು ಗಮನದಲ್ಲಿಟ್ಟುಕೊಂಡು ಅವರು ಎಚ್ಚರಿಕೆಯಾಗಿ ಈ ಕ್ರಮವನ್ನು ವಹಿಸ್ತಕ್ಕಂಥದ್ದು ಕರ್ತವ್ಯ.